ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಆಸ್ತಿಕನ ಜನ್ಮ ಮತ್ತು ಸರ್ಪಯಾಗದಲ್ಲಿ ಹತನಾಗುತ್ತಿದ್ದ ಸರ್ಪಗಳ ರಕ್ಷಣೆ ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಉಗ್ರಶ್ರವ ಸೋತಿಗಳು ಮುಂದುವರೆದು ಹೇಳುತ್ತಾರೆ, ಮಾತ್ರಾಹಿ ಭುಜಗಾ ಶಪ್ತಾಹ ಪೂರ್ವಂ ಬ್ರಹ್ಮ ವಿದಾಂಬರ ಜನಮೇಜಯಸ್ಯ ವೋ ಯಜ್ಞೆ ದಕ್ಷತ್ಯನಿಲ ಸಾರಥಿ. ಬ್ರಹ್ಮವಿದರಲ್ಲಿ ಶ್ರೇಷ್ಠರಾದ ಚೌನಕರೇ, ಜನಮೇಜಯನು ಸರ್ಪಯಾಗ ಮಾಡಲು ಕಾರಣವೇನೆಂದು ನೀವು ಕೇಳಿರುವಿರಲ್ಲವೇ? ಸರ್ಪಗಳ ತಾಯಿಯಾದ ಕದ್ರುವೆ ತನ್ನ ಮಕ್ಕಳಿಗೆ ಜನಮೇಜಯನ ಯಜ್ಞದಲ್ಲಿ ನಿಮ್ಮೆಲ್ಲರನ್ನು ವಾಯುಸಾರಥಿಯಾದ ಅಗ್ನಿದೇವನು ಭಸ್ಮ ಮಾಡಲೆಂದು ಶಾಪವಿತ್ತಳು. ಅಂದರೆ ಜನಮೇಜಯನು ಮುಂದೆ ಮಾಡುವ ಯಜ್ಞದಲ್ಲಿ ಅಗ್ನಿದೇವನು ಆ ಎಲ್ಲ ಸರ್ಪಗಳನ್ನು ಭಸ್ಮ ಮಾಡುವಂತೆ ತಾಯಿಯಾದ ಕದ್ರುವೆ ಮಕ್ಕಳಿಗೆ ಸರ್ಪಗಳಿಗೆ ಶಾಪವನ್ನಿತ್ತಿರುತ್ತಾಳೆ. ಆ ಶಾಪದ ಉಪಶಮನಕ್ಕಾಗಿಯೇ ಪನ್ನಗೋತ್ತಮನಾದ ವಾಸುಕಿಯು, ಅಂದರೆ ಸರ್ಪಗಳಲ್ಲಿ ಉತ್ತಮನಾದಂತಹ ವಾಸುಕಿಯು ತನ್ನ ತಂಗಿಯನ್ನು ಮಹಾತ್ಮನಾದ ಸುವೃತನಾದ ಮಹರ್ಷಿಗೆ ಭಿಕ್ಷಾರೂಪವಾಗಿ ನೀಡುತ್ತಿರುವನು. ತನ್ನ ಪ್ರತಿಜ್ಞಾನುಸಾರವಾಗಿ ಸಿಕ್ಕಿದ, ಏಕೆಂದರೆ ಆ ಜರತ್ಕಾರ ಮಹರ್ಷಿಯು ತನ್ನ ಹೆಸರಿನವಳೇ ಆಗಿರಬೇಕು, ಮಾತಾಪಿತೃಗಳು ಸ್ವಸಂತೋಷದಿಂದ ಕೊಡಬೇಕು ಎಂಬ ಪ್ರತಿಜ್ಞೆ ಮಾಡಿದ್ದ. ಆ ರೀತಿ ತನ್ನ ಪ್ರತಿಜ್ಞೆಗೆ ಅನುಸಾರವಾಗಿ ಸಿಕ್ಕಿದ ಕನ್ಯಾಮಣಿಯನ್ನು ಮಹರ್ಷಿಯು ಸ್ವೀಕರಿಸಿ ವಿದ್ಯುಕ್ತವಾಗಿ ಆಕೆಯನ್ನು ವಿವಾಹವಾಗುತ್ತಾನೆ. ಜರತ್ಕಾರುಗಳ, ಇಲ್ಲಿ ಮಹರ್ಷಿಯ ಹೆಸರು ಜರತ್ಕಾರು, ಆ ಸರ್ಪಕನ್ಯೆಯ ಹೆಸರು ಜರತ್ಕಾರು. ಇವರುಗಳ ಸಮಾಗಮದಿಂದಾಗಿ ಆಸ್ತಿಕನೆಂಬ ಮಹಾತ್ಮನು ಹುಟ್ಟಿದನು. ತಪಸ್ವಿ ಚ ಮಹಾತ್ಮ ಚ ವೇದಾಂಗ ಪಾರಗಃ ಸಮಸ್ಸರ್ವಸ್ಯ ಲೋಕಸ್ಯ ಪಿತೃಮಾತೃ ಭಯಾಪಹ. ಆಸ್ತಿಕನು ಮಹಾತಪಸ್ವಿಯು, ವೇದಾಂಗ ಪಾರಂಗತನು, ಸರ್ವ ಪ್ರಾಣಿಗಳಲ್ಲಿಯೂ ಸಮಾನವಾದ ಭಾವದಿಂದ ಇರುವವನು, ಪಿತೃಮಾತೃ ವಂಶಗಳ ಭಯವನ್ನು ಹೋಗಲಾಡಿಸುವ ಸಾಮರ್ಥ್ಯವುಳ್ಳವನೂ ಆಗಿದ್ದನು. ಆಸ್ತಿಕನು ಹುಟ್ಟಿದ ಅನೇಕ ವರ್ಷಗಳ ನಂತರ ಪಾಂಡುವಂಶೀಯನಾದ ಜನಮೇಜಯನು ಪ್ರಪಂಚದ ಸಕಲ ಸರ್ಪಗಳ ವಿನಾಶಕ್ಕಾಗಿ ಸರ್ಪಯಾಗವನ್ನು ಉಪಕ್ರಮಿಸಿದನು. ಸರ್ಪಗಳ ವಂಶವೇ ನಿರ್ಮೂಲವಾಗುವುದೆಂದು ಪ್ರಪಂಚವೆಲ್ಲವೂ ತಲ್ಲಣಿಸುತ್ತಿದ್ದ ಕಾಲದಲ್ಲಿ ಮಹಾತಪಸ್ವಿಯಾದ ಆಸ್ತಿಕನು ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಗಳ ಸಂಪೂರ್ಣ ವಿನಾಶವನ್ನು ತಡೆದನು. ಆಸ್ತಿಕನ ಮಾತುಲರು, ಭ್ರಾತೃವರ್ಗದವರು, ಇನ್ನೂ ಅನೇಕ ಬಂಧು ಬಾಂಧವರು ಉಳಿದುಕೊಂಡರು. ಗಮನಿಸಿ, ಇಲ್ಲಿ ಆಸ್ತಿಕನ ಮಾತುಲರು ಅಂದರೆ ತಾಯಿಯ ಕಡೆಯವರು ಎಂದರೆ ಸರ್ಪವಂಶದವರು. ಆಸ್ತಿಕನು ತಾನು ಸಂತತಿಯನ್ನು ಪಡೆದು ತನ್ನ ಪಿತೃಗಳನ್ನು ಸಹ ಉದ್ಧರಿಸಿದನು. ಜರತ್ಕಾರ ಪುತ್ರನಾದಂತಹ ಆಸ್ತಿಕನು ತಾನೂ ಕೂಡ ಸಂತತಿಗಳನ್ನು ಪಡೆದು ತನ್ನ ಪಿತೃಗಳನ್ನು ಸಹ ಉದ್ಧರಿಸುತ್ತಾನೆ. ಜರತ್ಕಾರವು ಅನೇಕ ವಿಧವಾದ ವ್ರತೋಪಾಸನೆಗಳನ್ನು ಮಾಡುತ್ತಿದ್ದನು. ಯಜ್ಞಯಾಗಾದಿಗಳಿಂದ ದೇವತೆಗಳನ್ನು, ಬ್ರಹ್ಮಚರ್ಯ ಮತ್ತು ಅಧ್ಯಯನಗಳಿಂದ ಋಷಿಗಳನ್ನು, ಸಂತಾನ ಪ್ರಾಪ್ತಿಯಿಂದ ಪಿತೃಗಳನ್ನು ತೃಪ್ತಿಗೊಳಿಸಿ ಪಿತೃಗಳ ಋಣದಿಂದ ಮುಕ್ತನಾಗಿ ಅವರೆಲ್ಲರೂ ಸದ್ಗತಿಯನ್ನು ಪಡೆಯುವಂತೆ ಮಾಡಿದನು. ಧರ್ಮಾತ್ಮನಾದ ಆಸ್ತಿಕನನ್ನು ಮಗನನ್ನಾಗಿ ಪಡೆದ ಮಹರ್ಷಿಯು ಬಹಳ ಕಾಲ ನಂತರ ತಾನು, ಅಂದರೆ ಆ ಜರತ್ಕಾರವು ತಾನೂ ಸಹ ಸ್ವರ್ಗವನ್ನು ಸೇರಿದನು. ಇದೇ ಆಸ್ತಿಕನ ಆಖ್ಯಾನ. ಇದನ್ನು ನಾನು ಯಥಾವತ್ತಾಗಿ ಹೇಳಿರುತ್ತೇನೆ. ಇನ್ನೇನಾದರೂ ಕೇಳಬೇಕಾಗಿದ್ದರೆ ಪ್ರಶ್ನಿಸಿರಿ, ಯಥಾಮತಿಯಾಗಿ ಹೇಳುತ್ತೇನೆ ಎಂದು ಸೂತರು ಶೌನಕಾದಿಗಳಿಗೆ ಹೇಳುವಲ್ಲಿಗೆ ಮಹಾಭಾರತದ ಆದಿಪರ್ವದ 15ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.